ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಕನಸು ಕಾಣ್ತಾ ಇದ್ದೀರಾ ಅಥವಾ ಈಗಾಗಲೇ IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನೋಡಿ, ನಿಮ್ಮ ಎದೆ ಬಡಿತ ಜೋರಾಗೋದು ಗ್ಯಾರಂಟಿ. ನಿನ್ನೆ ಮೊನ್ನೆ ಅಷ್ಟೇ ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ಲೈಫ್ ಸೆಟಲ್, ಲಕ್ಷ ಸಂಬಳ ಅಂತ ಹೇಳ್ತಾ ಇದ್ರು. ಆದ್ರೀಗ ಕಾಲ ಬದಲಾಗಿದೆ. IT ಪ್ರಪಂಚದಲ್ಲಿ ಈಗ ಉಲ್ಟಾ ಆಟ ಶುರುವಾಗಿದೆ. ಕೋಡಿಂಗ್ ಕಲಿಯೋದು ವೇಸ್ಟ್, ಇನ್ಮುಂದೆ ಸಾಫ್ಟ್ವೇರ್ ಇಂಜಿನಿಯರ್ಗಳೇ ಬೇಕಾಗಿಲ್ಲ ಅನ್ನೋ ಮಟ್ಟಕ್ಕೆ ಟೆಕ್ನಾಲಜಿ ಬೆಳೆದು ನಿಂತಿದೆ. ಭಾರತದ ದಿಗ್ಗಜ IT ಕಂಪನಿಗಳು ನೇಮಕಾತಿಯನ್ನೇ ನಿಲ್ಲಿಸಿದೆ. ಅಮೆರಿಕದಲ್ಲಿ ಸಾಫ್ಟ್ವೇರ್ ಕಲ್ತವರು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಿಲ್ ಗೇಟ್ಸ್ ಕೂಡ ಈ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಅಷ್ಟಕ್ಕೂ ಟೆಕ್ಕಿಗಳಿಗೆ ಬಂದಿರೋ ಆ ಕಷ್ಟ ಏನು? ಭಾರತದ ಟಾಪ್ ಕಂಪನಿಗಳಾದ TCS, ಇನ್ಫೋಸಿಸ್ನಲ್ಲಿ ಏನಾಗ್ತಾ ಇದೆ? ಕೋಡಿಂಗ್ ಬದಲಿಗೆ ಬಂದಿರೋ ಈ ವೈಬ್ ಕೋಡಿಂಗ್ ಅಂದ್ರೆ ಏನು? ಎಲ್ಲ ಶಾಕಿಂಗ್ ಡೀಟೇಲ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೇಮಕಾತಿ ಫುಲ್ ಸ್ಟಾಪ್. ಭಾರತದ IT ಕಂಪನಿಗಳಲ್ಲಿ ಬದಲಾಗಿದೆ ಪರಿಸ್ಥಿತಿ. ಸ್ನೇಹಿತರೆ, ಮೊದಲಿಗೆ ನಮ್ಮ ಮನೆಯ ಅಂಗಳದ ಸುದ್ದಿ ಅಂದ್ರೆ ಭಾರತದ IT ಕಂಪನಿಗಳ ಕಥೆ ನೋಡೋಣ. 2026ನೇ ಆರ್ಥಿಕ ವರ್ಷದಲ್ಲಿ IT ಕಂಪನಿಗಳ ಹೈರಿಂಗ್ ಟ್ರೆಂಡ್ ಫುಲ್ ಡಲ್ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಭಾರತದ ಟಾಪ್ 5 IT ಕಂಪನಿಗಳ ನೇಮಕಾತಿ ಪ್ರಮಾಣ ಬರೋಬ್ಬರಿ 105% ಕುಸಿತ ಕಂಡಿದೆ. ಅದರಲ್ಲೂ ದೇಶದ ಅತಿದೊಡ್ಡ ಕಂಪನಿ TCS ಕಥೆ ಕೇಳಿದ್ರೆ ಶಾಕ್ ಆಗ್ತೀರಾ. ಕಳೆದ 9 ತಿಂಗಳಲ್ಲಿ TCS ಬರೋಬ್ಬರಿ 25,000 ಉದ್ಯೋಗಿಗಳನ್ನ ಕಡಿಮೆ ಮಾಡಿದೆ. ಹೌದು, ನೀವು ಕೇಳ್ತಿರೋದು ನಿಜ. ಜಾಗತಿಕ ಮಟ್ಟದಲ್ಲಿ 2% ಉದ್ಯೋಗ ಕಡಿತ ಮಾಡೋ ಪ್ಲಾನ್ನಲ್ಲಿ TCS ಇದೆ. ಇನ್ನು ಇನ್ಫೋಸಿಸ್, ವಿಪ್ರೋ ಮತ್ತು HCL ಟೆಕ್ ಅಲ್ಪ ಸ್ವಲ್ಪ ಜನರನ್ನ ನೇಮಕಾತಿ ಮಾಡಿಕೊಂಡ್ರೂ ಕೂಡ ಒಟ್ಟಾರೆ IT ವಲಯದಲ್ಲಿ ಉದ್ಯೋಗ ನೇಮಕಾತಿ ಸಂಖ್ಯೆ ಕಳೆದ 9 ತಿಂಗಳಲ್ಲಿ ಇಳಿಕೆಯಾಗಿದೆ. ಹಾಗಾದ್ರೆ ಕೆಲ್ಸನೇ ಸಿಗಲ್ವಾ? ಏನಿದು ಹೊಸ ಕಂಡೀಷನ್? ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಅಂದ್ರೆ ಕಂಪನಿಗಳು ಸಾಮಾನ್ಯ ಎಂಜಿನಿಯರ್ಗಳನ್ನ ಕೇಳ್ತಾ ಇಲ್ಲ. ಅವರಿಗೆ ಬೇಕಿರೋದು ಈಗ AI ಎಕ್ಸ್ಪರ್ಟ್ಸ್. ಈಗಾಗಲೇ AI ಅಥವಾ ಕೃತಕ ಬುದ್ಧಿಮತ್ತೆ ಜಗತ್ತನ್ನ ಆಳ್ತಾ ಇದೆ. TCS, ಇನ್ಫೋಸಿಸ್, HCL ಟೆಕ್ ಕಂಪನಿಗಳು ಈಗ ಕೇವಲ AI ಗೊತ್ತಿರೋ ಸ್ಪೆಷಲೈಸ್ಡ್ ಸ್ಕಿಲ್ಸ್ ಇರೋ ಫ್ರೆಷರ್ಸ್ಗೆ ಮಣೆ ಹಾಕ್ತಾ ಇವೆ. HCL ಟೆಕ್ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ AI ಮತ್ತು ಡೇಟಾ ಸೈನ್ಸ್ ಗೊತ್ತಿರೋ ಫ್ರೆಷರ್ಗಳಿಗೆ ಬರೋಬ್ಬರಿ 18ರಿಂದ 22 ಲಕ್ಷ ರೂಪಾಯಿ ಪ್ಯಾಕೇಜ್ ಕೊಡ್ತಿದೆ. ಇವರನ್ನ ಕಂಪನಿ ಎಲೈಟ್ ಕೇಡರ್ ಅಂತ ಕರಿತಾ ಇದೆ. ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಈಗ ಕ್ವಾಂಟಿಟಿ ಮೇಲೆ ಅಲ್ಲ, ಕ್ವಾಲಿಟಿ ಮೇಲೆ ನಿಂತಿದೆ. ನೀವು ಬರೀ ಕೋಡಿಂಗ್ ಕಲ್ತಿದ್ರೆ ಕೆಲಸ ಸಿಗೋದು ಕಷ್ಟ, ಆದ್ರೆ AI ಕಲ್ತಿದ್ರೆ ರಾಜ ಮರ್ಯಾದೆ. ಶಾಕಿಂಗ್ ವಾರ್ನಿಂಗ್ ನೀಡಿದ ಬಿಲ್ ಗೇಟ್ಸ್ ಮತ್ತು ಆಂಥ್ರೋಪಿಕ್ CEO. ಸ್ನೇಹಿತರೆ, ಇದು ಬರೀ ಭಾರತದ ಕಥೆಯಲ್ಲ. ಜಗತ್ತಿನ ಶ್ರೀಮಂತ ಬಿಲ್ ಗೇಟ್ಸ್ ಕೂಡ ಒಂದು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಬಿಲ್ ಗೇಟ್ಸ್, ಮುಂದಿನ 4ರಿಂದ 5 ವರ್ಷಗಳಲ್ಲಿ ವೈಟ್ ಕಾಲರ್ ಜಾಬ್ಗಳು ಅಂದ್ರೆ ಆಫೀಸ್ನಲ್ಲಿ ಕೂತು ಮಾಡೋ ಕೆಲಸಗಳು ಸಂಕಷ್ಟಕ್ಕೆ ಸಿಲುಕಲಿವೆ ಅಂತ ಎಚ್ಚರಿಸಿದ್ದಾರೆ. AI ಬರ್ತಾ ಇರೋ ವೇಗ ನೋಡಿದ್ರೆ ಸರ್ಕಾರಗಳು ಮತ್ತು ಜನ ಇದಕ್ಕೆ ಇನ್ನೂ ತಯಾರಾಗಿಲ್ಲ ಅನ್ನೋದು ಅವರ ಮಾತು. ಇದು ಸಾಲದು ಅಂತ ಖ್ಯಾತ AI ಕಂಪನಿ ಆಂಥ್ರೋಪಿಕ್ CEO ಡ್ಯಾರಿಯೋ ಅಮೋಡೆ ಇನ್ನೂ ಭಯಾನಕ ಭವಿಷ್ಯ ನುಡಿದಿದ್ದಾರೆ. ಅವರ ಪ್ರಕಾರ ಮುಂದಿನ 6ರಿಂದ 12 ತಿಂಗಳಲ್ಲಿ ಸಾಫ್ಟ್ವೇರ್ ಕೋಡಿಂಗ್ ಕೆಲಸವನ್ನ AI ಪೂರ್ತಿಯಾಗಿ ಆವರಿಸಿಕೊಳ್ಳುತ್ತೆ. ಅಂದ್ರೆ ಇನ್ಮುಂದೆ ಎಂಜಿನಿಯರ್ಗಳು ಕೂತು ಲೈನ್ ಬೈ ಲೈನ್ ಕೋಡ್ ಬರೆಯೋ ಅಗತ್ಯ ಇಲ್ಲ. AI ಟೂಲ್ಗಳೇ ಕೋಡ್ ಬರೆದು ಚೆಕ್ ಮಾಡಿ ರನ್ ಕೂಡ ಮಾಡ್ತವೆ. ಈಗಾಗಲೇ ಗೂಗಲ್ನಲ್ಲಿ ಬರೆಯಲಾಗುವ ಕೋಡ್ಗಳಲ್ಲಿ 25%ಕ್ಕೂ ಹೆಚ್ಚು ಭಾಗವನ್ನ AI ಬರೀತಾ ಇದೆ. ಇದು ನಂಬೋಕೆ ಕಷ್ಟ ಆದ್ರೂ ನಿಜ. ಈಗ ಒಂದು ರಿಯಲ್ ಸ್ಟೋರಿ ಹೇಳ್ತೀವಿ ಕೇಳಿ. ಅಮೆರಿಕದಲ್ಲಿ ಮಾನಸಿ ಮಿಶ್ರಾ ಅನ್ನೋ ಹುಡುಗಿ ಕಂಪ್ಯೂಟರ್ ಸೈನ್ಸ್ ಪದವಿ ಪಡ್ಕೊಂಡ್ಲು. ಒಳ್ಳೆ ಕೆಲಸ ಸಿಗತ್ತೆ ಅಂತ ಕನಸು ಕಂಡಿದ್ಲು. ಆದ್ರೆ ಆಗಿದ್ದೇ ಬೇರೆ. ಸಾವಿರಾರು ಕಡೆ ಅಪ್ಲೈ ಮಾಡಿದ್ರು ಸಾಫ್ಟ್ವೇರ್ ಕೆಲಸ ಸಿಗಲೇ ಇಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಆಕೆ ಶಿಫೋಟಲ್ ಅನ್ನೋ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರ್ಬೇಕಾಯಿತು. ಇದು ಒಬ್ಬರ ಕಥೆಯಲ್ಲ. ಅಮೆರಿಕದಲ್ಲಿ ಈಗ ಕಂಪ್ಯೂಟರ್ ಸೈನ್ಸ್ ಓದಿದವರ ನಿರುದ್ಯೋಗದ ಪ್ರಮಾಣ 6.1ರಷ್ಟಿದೆ. ಬಯಾಲಜಿ ಅಥವಾ ಆರ್ಟ್ಸ್ ಓದಿದವರಿಗಿಂತ ಇವರ ಪರಿಸ್ಥಿತಿ ಕೆಟ್ಟದಾಗಿದೆ. ಕಾರಣ ಇಷ್ಟೇ, ಎಂಟ್ರಿ ಲೆವೆಲ್ ಕೋಡಿಂಗ್ ಕೆಲಸಗಳನ್ನ ಈಗ AI ಆರಾಮಾಗಿ ಮಾಡ್ತಾ ಇದೆ. ಹಾಗಾಗಿ ಕಂಪನಿಗಳು ಜೂನಿಯರ್ ಎಂಜಿನಿಯರ್ಗಳನ್ನ ತಗೊಳ್ಳೋಕೆ ಹಿಂದೇಟು ಹಾಕ್ತಾ ಇವೆ. ಟೆಕ್ಕಿಗಳೇ ಬೇಡ. ಏನಿದು ವೈಬ್ ಕೋಡಿಂಗ್? ಸ್ನೇಹಿತರೆ,
ಇದೆಲ್ಲದರ ಮಧ್ಯೆ ಹೊಸದೊಂದು ಟ್ರೆಂಡ್ ಹುಟ್ಟುಕೊಂಡಿದೆ. ಅದೇ ವೈಬ್ ಕೋಡಿಂಗ್. ಹಿಂದೆಲ್ಲ ಆ್ಯಪ್ ಅಥವಾ ವೆಬ್ಸೈಟ್ ಮಾಡಬೇಕು ಅಂದರೆ ಪೈಥಾನ್, ಜಾವಾ ಅಂತೆಲ್ಲ ಕೋಡಿಂಗ್ ಭಾಷೆ ಕಲಿಬೇಕಿತ್ತು. ಆದರೆ ಈಗ ಹಾಗಿಲ್ಲ. ನಿಮಗೆ ಕೋಡಿಂಗ್ ಬರದೇ ಇದ್ರೂ ಪರವಾಗಿಲ್ಲ. ಜಸ್ಟ್ ನಿಮಗೆ ಏನು ಬೇಕು ಅಂತ ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿದ್ರೆ ಸಾಕು, AI ನಿಮಗಾಗಿ ಆ್ಯಪ್ ರೆಡಿ ಮಾಡುತ್ತೆ. ಕರ್ಸರ್, ರೆಪ್ಲಿಟ್, ಬೋಲ್ಟ್ ಅಂತ ಟೂಲ್ಗಳು ಈಗ ಸಾಮಾನ್ಯ ಜನರಿಗೂ ಸಾಫ್ಟ್ವೇರ್ ಬಿಲ್ಡ್ ಮಾಡೋ ಶಕ್ತಿ ಕೊಟ್ಟಿವೆ. ಇದನ್ನೇ ವೈಬ್ ಕೋಡಿಂಗ್ ಅಂತ ಕರೀತಾರೆ. ಪತ್ರಕರ್ತರು, ಟೀಚರ್ಗಳು ಅಷ್ಟೇ ಯಾಕೆ, ಯಾರು ಬೇಕಾದ್ರೂ ತಮಗೇನ್ ಬೇಕು ಆ ಸಾಫ್ಟ್ವೇರ್ ಅನ್ನ ತಾವೇ ಮಾಡ್ಕೊಳ್ತಿದ್ದಾರೆ. ಒಂದು ಕಡೆ ಇದು ಖುಷಿ ಸುದ್ದಿ ಆದ್ರೆ, ವರ್ಷಗಟ್ಟಲೆ ಕೋಡಿಂಗ್ ಕಲಿತ ಇಂಜಿನಿಯರ್ಗಳಿಗೆ ಇದು ದೊಡ್ಡ ಹೊಡೆತ ನೀಡಿದೆ. ಸೊ ಫ್ರೆಂಡ್ಸ್, ಪರಿಸ್ಥಿತಿ ಹೀಗಿದೆ. 2026 ಮತ್ತು ಅದರ ನಂತರದ ವರ್ಷಗಳಲ್ಲಿ ಬರೀ ಡಿಗ್ರಿ ಸರ್ಟಿಫಿಕೇಟ್ ಇದ್ರೆ ಕೆಲಸ ಸಿಗೋದು ಡೌಟ್. AI ಟೂಲ್ಗಳನ್ನ ಹೇಗೆ ಬಳಸೋದು, AI ಜೊತೆಗೆ ಹೇಗೆ ಕೆಲಸ ಮಾಡೋದು ಅಂತ ಕಲೀಲೇಬೇಕು. ಇಲ್ಲಾಂದ್ರೆ ಬಿಲ್ ಗೇಟ್ಸ್ ಹೇಳಿದ ಹಾಗೆ ವೈಟ್ ಕಾಲರ್ ಜಾಬ್ಗಳು ಮಾಯವಾಗೋದು ಖಂಡಿತ. ಈ AI ಕ್ರಾಂತಿ ಬಗ್ಗೆ ನಿಮಗೇನನ್ಸುತ್ತೆ? ನಿಜವಾಗ್ಲೂ ಸಾಫ್ಟ್ವೇರ್ ಇಂಜಿನಿಯರ್ಗಳ ಕೆಲಸಕ್ಕೆ ಕುತ್ತು ಬರುತ್ತಾ, ಅಥವಾ ಇದೆಲ್ಲ ಸುಮ್ಮನೆ ಗಾಳಿ ಸುದ್ದಿನ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಟೆಕ್ಕಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.